ಓಂ ಶಾಂತಿ. ತಾರೀಕು 21/7/2024. ಅವ್ಯಕ್ತ ಬಾಬ್ದಾದ ರಿವೈಸ್ ತಾರೀಕು 16/12/2000. ಸಾಕ್ಷಾತ್ ಬ್ರಹ್ಮ ತಂದೆಯ ಸಮಾನ ಕರ್ಮಯೋಗಿ ಫರಿಷ್ಠೆಗಳಾಗಿ ಆಗ ಸಾಕ್ಷಾತ್ಕಾರ ಪ್ರಾರಂಭವಾಗುವುದು. ಇಂದು ಬ್ರಾಹ್ಮಣ ಸಂಸಾರದ ರಚಯಿತ ಬಾಬ್ದಾದರವರು ತಮ್ಮ ಬ್ರಾಹ್ಮಣ ಸಂಸಾರವನ್ನು ನೋಡಿ ನೋಡಿ ಹರ್ಷಿತರಾಗುತ್ತಿದ್ದಾರೆ. ಎಷ್ಟು ಚಿಕ್ಕ ಪ್ರೀತಿಯ ಸಂಸಾರವಾಗಿದೆ. ಪ್ರತಿಯೊಬ್ಬ ಬ್ರಾಹ್ಮಣರ ಮಸ್ತಕದಲ್ಲಿ ಭಾಗ್ಯದ ನಕ್ಷತ್ರ ಹೊಳೆಯುತ್ತಿದೆ. ನಂಬರ್ ವಾರ್ ಆಗಿದ್ದರೂ ಪ್ರತಿಯೊಬ್ಬರ ನಕ್ಷತ್ರಗಳಲ್ಲಿ ಭಗವಂತನನ್ನು ತಿಳಿದುಕೊಂಡಿರುವುದು ಮತ್ತು ಶ್ರೇಷ್ಠ ಭಾಗ್ಯದ ಹೊಳಪಿದೆ. ಯಾವ ತಂದೆಯನ್ನು ಋಷಿ ಮುನಿಗಳು ತಪಸ್ವಿಗಳು ಗೊತ್ತಿಲ್ಲ ಎಂದು ಹೇಳಿ ಹೋದರು, ಆ ತಂದೆಯನ್ನು ಬ್ರಾಹ್ಮಣ ಸಂಸಾರದ ಮುಗ್ಧ ಆತ್ಮರುಗಳು ತಿಳಿದುಕೊಂಡಿದ್ದಾರೆ, ಪಡೆದುಕೊಂಡಿದ್ದಾರೆ. ಈ ಭಾಗ್ಯ ಯಾವ ಆತ್ಮರಿಗೆ ಪ್ರಾಪ್ತಿಯಾಗುತ್ತದೆ? ಯಾರು ಸಾಧಾರಣ ಆತ್ಮರಿದ್ದಾರೆ, ತಂದೆಯೂ ಸಹ ಸಾಧಾರಣ ತನುವಿನಲ್ಲಿ ಬರುತ್ತಾರೆ ಅಂದಾಗ ಮಕ್ಕಳು ಸಹ ಸಾಧಾರಣ ಆತ್ಮರು, ತಿಳಿಯುವವರು. ಇಂದಿನ ಈ ಸಭೆಯಲ್ಲಿ ನೋಡಿ, ಯಾರು ಕುಳಿತಿದ್ದಾರೆ? ಯಾರು ಕೋಟ್ಯಾಧಿಪತಿ ಲಕ್ಷಾಧಿಪತಿ ಕುಳಿತಿದ್ದಾರೆ? ಸಾಧಾರಣ ಆತ್ಮರದ್ದೇ ಗಾಯನವಿದೆ. ತಂದೆ ಬಡವರ ಬಂಧು ಎಂದು ಗಾಯನವಿದೆ. ಕೋಟ್ಯಾಧಿಪತಿ ಲಕ್ಷಾಧಿಪತಿಯ ಬಂಧು ಎಂದು ಗಾಯನವಿಲ್ಲ. ಬುದ್ಧಿವಂತರ ಬುದ್ಧಿಯು ಯಾವುದೇ ಕೋಟ್ಯಾಧಿಪತಿ ಲಕ್ಷಾಧಿಪತಿಯ ಬುದ್ಧಿಯನ್ನು ಬದಲಾಯಿಸುವುದಕ್ಕೆ ಸಾಧ್ಯವೇ? ಏನು ದೊಡ್ಡ ಮಾತಿದೆ. ಆದರೆ ಡ್ರಾಮಾದ ಬಹಳ ಒಳ್ಳೆಯ ಕಲ್ಯಾಣಕಾರಿ ನಿಯಮ ಮಾಡಲ್ಪಟ್ಟಿದೆ. ಪರಮಾತ್ಮನ ಕಾರ್ಯದಲ್ಲಿ ಹನಿ ಹನಿ ಕೆರೆಯಾಗುತ್ತದೆ. ಅನೇಕ ಆತ್ಮರ ಭವಿಷ್ಯವನ್ನು ಮಾಡಬೇಕಾಗಿದೆ. 10-20ರದಲ್ಲ, ಅನೇಕ ಆತ್ಮರದು ಸಫಲವಾಗಬೇಕಾಗಿದೆ. ಸಫಲತೆಯ ನಕ್ಷತ್ರಗಳಾಗಿದ್ದೀರಿ. ಎಲ್ಲರೂ ಸಫಲತೆಯ ನಕ್ಷತ್ರಗಳಾಗಿದ್ದೀರಾ? ಆಗಿದ್ದೀರಾ ಅಥವಾ ಆಗಬೇಕು? ಯೋಚಿಸುತ್ತಿದ್ದೀರಿ. ಯೋಚಿಸಬೇಡಿ. ಮಾಡುವೆವು, ನೋಡುವೆವು, ಮಾಡುವುದಂತೂ ಇದ್ದೇ ಇದೆ. ಇದು ಯೋಚಿಸುವುದು ಬೇಡ, ಸಮಯ ಕಳೆಯುವುದಾಗಿದೆ. ಭವಿಷ್ಯ ಮತ್ತು ವರ್ತಮಾನದ ಪ್ರಾಪ್ತಿ ಆಗುವುದಾಗಿದೆ. ಬಾಬ್ದಾದರವರ ಹತ್ತಿರ ಕೆಲ ಮಕ್ಕಳ ಒಂದು ಸಂಕಲ್ಪ ತಲುಪುತ್ತದೆ. ಹೊರಗಡೆಯವರು ಬಡಪಾಯಿ ಆಗಿದ್ದಾರೆ, ಆದರೆ ಬ್ರಾಹ್ಮಣ ಆತ್ಮರು ಬಡಪಾಯಿ ಅಲ್ಲ, ತಿಳುವಳಿಕೆ ಉಳ್ಳವರಾಗಿದ್ದಾರೆ. ಆದರೆ ಕೆಲವೊಮ್ಮೆ ಕೆಲ ಮಕ್ಕಳು ಒಂದು ಬಲಹೀನ ಸಂಕಲ್ಪ ಹುಟ್ಟುತ್ತದೆ. ತಿಳಿಸುವುದೇ ಎಲ್ಲರೂ ಕೈ ಎತ್ತಿದ್ದಾರೆ. ಬಹಳ ಒಳ್ಳೆಯದು. ಕೆಲವೊಮ್ಮೆ ಯೋಚಿಸುತ್ತಾರೆ, ವಿನಾಶ ಆಗುವುದಿದೆಯೇ ಅಥವಾ ಆಗುವುದಿಲ್ಲವೇ? 99ರ ಚಕ್ರವು ಪೂರ್ಣವಾಯಿತು, 2000ವು ಪೂರ್ಣವಾಗುತ್ತಿದೆ. ಈಗ ಎಲ್ಲಿಯವರೆಗೂ? ಬಾಬ್ದಾದರವರು ಯೋಚಿಸುತ್ತಾರೆ, ನಗುವ ಮಾತೇನೆಂದರೆ ವಿನಾಶದ ಬಗ್ಗೆ ಯೋಚಿಸುವುದು. ಇದರ ಅರ್ಥ ತಂದೆಗೆ ಬೀಳ್ಕೊಡುಗೆಯನ್ನು ಕೊಡುವುದು. ಏಕೆಂದರೆ ವಿನಾಶವಾದರೆ ತಂದೆಯಂತೂ ಪರಮಧಾಮದಲ್ಲಿ ಹೋಗಿ ಬಿಡುವರಲ್ಲವೇ? ಸಂಗಮದಿಂದ ಸುಸ್ತಾಗಿ ಬಿಟ್ಟಿದ್ದೀರೇನು? ವಜ್ರ ಸಮಾನವೆಂದು ಹೇಳುತ್ತೀರಿ ಮತ್ತು ಸ್ವರ್ಣಿಮವನ್ನು ಹೆಚ್ಚು ನೆನಪು ಮಾಡುತ್ತಿದ್ದೀರಿ. ಆಗುವುದಿದೆ, ಆದರೆ ಏಕೆ ಕಾಯಬೇಕು? ಕೆಲವು ಮಕ್ಕಳು ಯೋಚಿಸುತ್ತಾರೆ, ಸಫಲ ಮಾಡಬೇಕು, ಆದರೆ ನಾಳೆ ನಾಡಿದ್ದು ವಿನಾಶವಾದರೆ ನಮ್ಮದಂತೂ ಕೆಲಸಕ್ಕೆ ಬರಲೇ ಇಲ್ಲ, ನಮ್ಮದಂತೂ ಸೇವೆಯಲ್ಲಿ ತೊಡಗಲೇ ಇಲ್ಲ. ಹಾಗಾದರೆ ಮಾಡಿ, ಯೋಚಿಸಿ ಮಾಡಿ, ಲೆಕ್ಕದಿಂದ ಮಾಡಿ, ಸ್ವಲ್ಪ ಮಾಡಿ. ಈ ಸಂಕಲ್ಪ ತಂದೆಯ ಹತ್ತಿರ ತಲುಪುತ್ತದೆ. ಆದರೆ ತಿಳಿದುಕೊಳ್ಳಿ, ಇಂದು ನೀವು ಮಕ್ಕಳು ತಮ್ಮ ತನುವನ್ನು ಸೇವೆಯಲ್ಲಿ ಸಮರ್ಪಣೆ ಮಾಡಿದಿರಿ. ಮನಸ್ಸನ್ನು ವಿಶ್ವ ಪರಿವರ್ತನೆಯ ವೈಬ್ರೇಷನ್ನಲ್ಲಿ ನಿರಂತರ ತೊಡಗಿಸಿದ್ದೀರಿ. ಧನವೇನಿದೆ, ಪ್ರಾಪ್ತಿಯು ಮುಂದೆಯೂ ಏನಿಲ್ಲ, ಆದರೆ ಏನಿದೆ? ಇಂದು ನೀವು ಜಮಾ ಮಾಡಿದಿರಿ ಮತ್ತು ನಾಳೆ ವಿನಾಶವಾಗಿ ಬಿಡುತ್ತದೆ ಅಂದಾಗ ನಿಮ್ಮದು ಸಫಲವಾಯಿತೆ ಅಥವಾ ವ್ಯರ್ಥವಾಯಿತೆ? ಯೋಚಿಸಿ. ಸೇವೆಯಲ್ಲಿ ತೊಡಗಲಿಲ್ಲ ಅಂದಾಗ ಸಫಲವಾಯಿತೇನು? ನೀವು ಯಾರ ಪ್ರತಿ ಸಫಲ ಮಾಡಿದ್ದೀರಿ? ಬಾಬ್ದಾದರವರ ಪ್ರತಿ ಸಫಲ ಮಾಡಿದ್ದೀರಲ್ಲವೇ? ಬಾಬ್ದಾದರವರಂತೂ ಅವಿನಾಶಿಯಾಗಿದ್ದಾರೆ. ಅವರು ವಿನಾಶವಾಗುವುದಿಲ್ಲ. ಅವಿನಾಶಿ ಖಾತೆಯಲ್ಲಿ ಅವಿನಾಶಿ ಬಾಬ್ದಾದರವರ ಹತ್ತಿರ
ತಮ್ಮದು ಇಂದು ಜಮಾ ಮಾಡಿದ್ದೀರಿ. 1 ಗಂಟೆ ಮೊದಲು ಜಮಾ ಮಾಡಿದ್ದೀರಿ ಅಂದಾಗ ಅವಿನಾಶಿ ತಂದೆಯ ಹತ್ತಿರ ನಿಮ್ಮ ಖಾತೆ 1ಕ್ಕೆ ಪದಮುಗುಣ ಜಮವಾಗಿ ಬಿಟ್ಟಿತು. ತಂದೆಯು ಬಂಧಿತರಾಗಿದ್ದಾರೆ. 1ಕ್ಕೆ ಪದುಮ ಕೊಡಲು ಅಂದಾಗ ತಂದೆಯು ಹೋಗಿಬಿಡುವುದಿಲ್ಲ ತಾನೇ. ಹಳೆಯ ಸೃಷ್ಟಿ ವಿನಾಶವಾಗುತ್ತದೆಯಲ್ಲವೇ? ಅದಕ್ಕಾಗಿ ನಿಮ್ಮ ಹೃದಯದಿಂದ ಮಾಡಿರುವುದು, ಅನಿವಾರ್ಯತೆಯಿಂದ ಮಾಡಿರುವುದು, ನೋಡಿ ನೋಡಿ ಮಾಡುವುದು ಅದಕ್ಕೆ ಪೂರ್ಣ ಸಿಗುವುದಿಲ್ಲ. ಅವಶ್ಯವಾಗಿ ಸಿಗುತ್ತದೆ, ಏಕೆಂದರೆ ದಾತನಿಗೆ ಕೊಟ್ಟಿರುವುದು. ಆದರೆ ಪೂರ್ಣ ಸಿಗುವುದಿಲ್ಲ. ಅದಕ್ಕೆ ಈ ರೀತಿ ಯೋಚಿಸಬೇಡಿ. ಈಗಂತೂ ವಿನಾಶವಂತೂ 2001ರವರೆಗೂ ಕಾಣಿಸುತ್ತಿಲ್ಲ. ಈಗಂತೂ ಕಾರ್ಯಕ್ರಮಗಳನ್ನು ಮಾಡಲಾಗುತ್ತಿದೆ, ಮನೆಗಳನ್ನು ಕಟ್ಟಿಸಲಾಗುತ್ತಿದೆ, ದೊಡ್ಡ ದೊಡ್ಡ ಯೋಜನೆಗಳನ್ನು ಮಾಡಲಾಗುತ್ತಿದೆ ಅಂದಾಗ 2001ರವರೆಗೂ ಕಾಣಿಸುವುದಿಲ್ಲ ಎಂದು ಈ ಮಾತುಗಳನ್ನು ತಮ್ಮ ಆಧಾರವನ್ನಾಗಿ ಮಾಡಿಕೊಂಡು ಹುಡುಗಾಟಿಕೆಯಲ್ಲಿ ಬರಬೇಡಿ. ಇದ್ದಕ್ಕಿದ್ದಂತೆ ಆಗುವುದಿದೆ. ಇಂದು ಇಲ್ಲಿ ಕುಳಿತಿದ್ದೀರಿ, ಗಂಟೆಯ ನಂತರವೂ ಸಹ ಆಗಬಹುದು. ಆಗುವುದಿಲ್ಲ, 1 ಗಂಟೆಯ ನಂತರ ಏನಾಗುತ್ತದೆಯೋ ಏನೋ ಎಂದು ಭಯಪಡಬೇಡಿ. ಸಂಭವವಿದೆ. ಇಷ್ಟು ಸದಾ ತಯಾರಾಗಿರಬೇಕು. ಶಿವರಾತ್ರಿಯವರೆಗೂ ಮಾಡಬೇಕು. ಹೀಗೆ ಯೋಚಿಸಬೇಡಿ. ಸಮಯವನ್ನು ಕಾಯಬೇಡಿ. ಸಮಯವು ನಿಮ್ಮ ರಚನೆಯಾಗಿದೆ. ನೀವು ಮಾಸ್ಟರ್ ರಚಯಿತರಾಗಿದ್ದೀರಿ. ರಚಯಿತ ರಚನೆಗೆ ಅಧೀನರಾಗುವುದಿಲ್ಲ. ಸಮಯವು ರಚನೆ ನಿಮ್ಮ ಆದೇಶದಂತೆ ನಡೆಯುವಂತದ್ದಾಗಿದೆ. ನೀವು ಸಮಯವನ್ನು ಕಾಯಬೇಡಿ. ಆದರೆ ಈಗ ಸಮಯವು ನಿಮಗಾಗಿ ಕಾಯುತ್ತಿದೆ. ಕೆಲವು ಮಕ್ಕಳು ಯೋಚಿಸುತ್ತಾರೆ, 6 ತಿಂಗಳಿಗಾಗಿ ಬಾಬ್ದಾದರವರು ಹೇಳಿದ್ದಾರೆ ಅಂದಾಗ 6 ತಿಂಗಳು ಆಗುತ್ತದೆಯಲ್ಲವೇ? ಆದರೆ ಬಾಬ್ದಾದರವರು ಹೇಳುತ್ತಾರೆ, ಈ ಸೀಮಿತವಾದ ಮಾತುಗಳ ಆಧಾರವನ್ನು ತೆಗೆದುಕೊಳ್ಳಬೇಡಿ. ಸದಾ ತಯಾರಾಗಿರಿ. ನಿರಾಧಾರ. 1 ಸೆಕೆಂಡಿನಲ್ಲಿ ಜೀವನ್ಮುಕ್ತಿ ಚಾಲೆಂಜ್ ಮಾಡುತ್ತೀರಿ. 1 ಸೆಕೆಂಡಿನಲ್ಲಿ ಜೀವನ್ಮುಕ್ತಿಯ ಆಸ್ತಿ ಪಡೆದುಕೊಳ್ಳಿ. ನೀವು 1 ಸೆಕೆಂಡಿನಲ್ಲಿ ಸ್ವಯಂ ಅನ್ನು ಜೀವನ್ಮುಕ್ತರನ್ನಾಗಿ ಮಾಡಿಕೊಳ್ಳಲು ಸಾಧ್ಯವಿಲ್ಲವೇನೋ? ಅದಕ್ಕಾಗಿ ಕಾಯಬೇಡಿ. ಸಂಪನ್ನರಾಗುವ ತಯಾರಿ ಮಾಡಿಕೊಳ್ಳಿ. ಬಾಬ್ದಾದರವರಿಗೆ ಮಕ್ಕಳ ಆಟವನ್ನು ನೋಡಿ ನಗು ಸಹ ಬರುತ್ತದೆ. ಯಾವ ಆಟದ ಮೇಲೆ ನಗು ಬರುತ್ತದೆ ಹೇಳುವುದೇ? ಇಂದು ಮುರುಳಿ ನಡೆಸುತ್ತಿಲ್ಲ, ಸಮಾಚಾರವನ್ನು ತಿಳಿಸುತ್ತಿದ್ದಾರೆ. ಇಲ್ಲಿಯವರೆಗೂ ಕೆಲ ಮಕ್ಕಳಿಗೆ ಆಟದ ಸಾಮಾನುಗಳಿಂದ ಆಟವಾಡುವುದು ಬಹಳ ಇಷ್ಟವಾಗುತ್ತದೆ. ಚಿಕ್ಕ ಚಿಕ್ಕ ಮಾತುಗಳ ಆಟಿಕೆಗಳೊಂದಿಗೆ ಆಟವಾಡುವುದು, ಚಿಕ್ಕ ಮಾತುಗಳನ್ನು ತಮ್ಮದಾಗಿಸಿಕೊಳ್ಳುವುದು, ಈ ರೀತಿ ಸಮಯವನ್ನು ಕಳೆಯುತ್ತಾರೆ. ಇವು ಸೈಡ್ ಸೀನ್ಗಳಾಗಿವೆ. ದಾರಿಯ ಪಕ್ಕದಲ್ಲಿರುವ ದೃಶ್ಯಗಳು. ಭಿನ್ನ ಭಿನ್ನ ಸಂಸ್ಕಾರಗಳು, ಮಾತುಗಳು ಅಥವಾ ನಡತೆ ಇವು ಸಂಪೂರ್ಣ ಗುರಿಯ ಮಧ್ಯದಲ್ಲಿ ಸೈಡ್ ಸೀನ್ಗಳಾಗಿವೆ. ಇದರಲ್ಲಿ ನಿಲ್ಲುವುದು ಅರ್ಥಾತ್ ಯೋಚಿಸುವುದು, ಪ್ರಭಾವದಲ್ಲಿ ಬರುವುದು, ಸಮಯವನ್ನು ಕಳೆಯುವುದು, ರುಚಿಯಿಂದ ಕೇಳುವುದು, ತಿಳಿಸುವುದು, ವಾಯುಮಂಡಲವನ್ನು ಮಾಡುವುದು ಇವು ನಿಲ್ಲುವುದಾಗಿದೆ. ಇದರಿಂದ ಸಂಪೂರ್ಣತೆಯ ಗುರಿಯಿಂದ ದೂರವಾಗಿ ಬಿಡುತ್ತೀರಿ. ಪರಿಶ್ರಮ ಬಹಳ, ಇಚ್ಛೆಗಳು ಬಹಳ. ತಂದೆಯ ಸಮಾನ ಆಗಲೇಬೇಕು. ಶುಭ ಸಂಕಲ್ಪ, ಶುಭ ಇಚ್ಛೆಗಳಿವೆ. ಆದರೆ ಪರಿಶ್ರಮ ಪಡುತ್ತಲೂ ಅಡೆತಡೆಗಳು ಬರುತ್ತವೆ. 2 ಕಿವಿಗಳಿವೆ, 2 ಕಣ್ಣುಗಳಿವೆ, ಮುಖವಿದೆ ಅಂದಾಗ ನೋಡಲು ಬರುತ್ತದೆ, ಕೇಳಲು ಬರುತ್ತದೆ, ಮಾತನಾಡಲು ಬರುತ್ತದೆ. ಆದರೆ ತಂದೆಯದು ಬಹಳ ಹಳೆಯ ಸ್ಲೋಗನ್ ಸದಾ ನೆನಪಿಡಿ. ನೋಡುತ್ತಲೂ ನೋಡಬೇಡಿ, ಕೇಳುತ್ತಲೂ ಕೇಳಬೇಡಿ, ಕೇಳುತ್ತಾ ಯೋಚಿಸಬೇಡಿ, ಕೇಳುತ್ತಾ ಒಳಗಡೆ ಅಳವಡಿಸಿಕೊಳ್ಳಿ, ಹರಡಿಸಬೇಡಿ. ಇದು ಹಳೆಯ ಸ್ಲೋಗನ್ ನೆನಪಿಡುವುದು ಅವಶ್ಯಕವಾಗಿದೆ. ಏಕೆಂದರೆ ದಿನ ಪ್ರತಿದಿನ ಯಾರೆಲ್ಲ ಎಲ್ಲರ ಹಾಗೆ ಹಳೆಯ ಶರೀರದ ಲೆಕ್ಕಾಚಾರವನ್ನು ಸಮಾಪ್ತಿಯಾಗುತ್ತಿದೆ, ಅದೇ ರೀತಿ ಹಳೆಯ ಸಂಸ್ಕಾರವು, ಹಳೆಯ ಕಾಯಿಲೆಗಳು ಎಲ್ಲರದ್ದು ತೆಗೆದು ಸಮಾಪ್ತಿಯಾಗಲಿದೆ. ಅದಕ್ಕಾಗಿ ಭಯಭೀತರಾಗಬೇಡಿ. ಈಗಂತೂ ಗೊತ್ತಿಲ್ಲ, ಇನ್ನೂ ಮಾತುಗಳು ಹೆಚ್ಚಾಗುತ್ತಿವೆ. ಮೊದಲಂತೂ ಇರಲಿಲ್ಲ, ಯಾವುದೂ ಇರಲಿಲ್ಲ. ಅವು ಈಗ ಹೊರಬರುತ್ತಿವೆ, ಬರಲೇಬೇಕು. ನಿಮ್ಮ ಎದುರಿಸುವ ಶಕ್ತಿ, ಸಹನ ಶಕ್ತಿ, ಸಂಕೀರ್ಣ ಶಕ್ತಿ, ನಿರ್ಣಯ ಮಾಡುವ ಶಕ್ತಿಯ ಪೇಪರ್ ಇದೆ. ಏನು 10 ವರ್ಷದ ಮೊದಲು ಪೇಪರ್ ಬರುವುದೇನೋ? BA ಕ್ಲಾಸ್ನ ಪೇಪರ್ MA ಕ್ಲಾಸ್ನಲ್ಲಿ ಬರುವುದೇನೋ? ಅದಕ್ಕಾಗಿ ಭಯಭೀತರಾಗಬೇಡಿ. ಏನಾಗುತ್ತದೆ ಎಂದು. ಇದಾಗುತ್ತದೆ. ಆಟವನ್ನು ನೋಡಿ. ಪೇಪರ್ ಅಂತೂ ಪಾಸ್ ಆಗಿ,
ಪಾಸ್ ವಿತ್ ಹಾನರ್ ಆಗಿ ಗೌರವಾನ್ವಿತ ತೇರ್ಗಡೆಯನ್ನ ಹೊಂದಿ. ಬಾಬ್ದಾದರವರು ಮೊದಲು ತಿಳಿಸಿದ್ದಾರೆ, ಪಾಸ್ ಆಗುವುದಕ್ಕೆ ಎಲ್ಲದಕ್ಕಿಂತ ಸಹಜ ಸಾಧನವಾಗಿದೆ ಬಾಬ್ದಾದರವರ ಹತ್ತಿರ ಇರಿ. ಯಾವುದು ಕೆಲಸದ ದೃಷ್ಟಿಯಿಂದ ಅಲ್ಲ, ಇದನ್ನು ಪಾಸ್ ಆಗಲು ಬಿಡಿ. ಪಾಸ್ ಹತ್ತಿರ ಇರಿ, ಪಾಸ್ ಮಾಡಿ ಪಾಸ್ ಆಗಿಬಿಡಿ. ಕಷ್ಟವಿದೆಯೇನೋ? ಟೀಚರ್ಸ್ ತಿಳಿಸಿ, ಮಧುಬನದವರು ತಿಳಿಸಿ. ಮಧುಬನದವರು ಕೈ ಎತ್ತಿ. ಮಧುಬನದವರು ಮುಂದೆ ಬಂದು ಬರುತ್ತೀರಿ, ಬುದ್ಧಿವಂತರಾಗಿದ್ದೀರಿ, ಬಲೆ ಬನ್ನಿ. ಬಾಬ್ದಾದರವರಿಗೆ ಖುಷಿ ಇದೆ. ತಮ್ಮ ಅಧಿಕಾರವನ್ನು ತೆಗೆದುಕೊಳ್ಳುತ್ತೀರಲ್ಲವೇ? ಒಳ್ಳೆಯದು. ಬಾಬ್ದಾದರವರು ಬೇಜಾರಾಗಿಲ್ಲ. ಬಲೆ ಮುಂದೆ ಕುಳಿತುಕೊಳ್ಳಿರಿ. ಮಧುಬನದಲ್ಲಿರುತ್ತೀರೆಂದರೆ ಏನಾದರೂ ಹತ್ತಿರದ ಸತ್ಕಾರವಾಗಬೇಕಲ್ಲವೇ? ಆದರೆ ಪಾಸ್ ಶಬ್ದ ನೆನಪಿಟ್ಟುಕೊಳ್ಳಿ. ಮಧುಬನದಲ್ಲಿ ಹೊಸ ಹೊಸ ಮಾತುಗಳಾಗುತ್ತವೆಯಲ್ಲವೇ? ಡಕಾಯಿತರು ಬರುತ್ತಾರೆ, ಕೆಲವು ಹೊಸ ಹೊಸ ಮಾತುಗಳು ಇರುತ್ತವೆ. ಈಗ ತಂದೆಯು ಸಾಮಾನ್ಯವಾಗಿ ಏನು ತಿಳಿಸಿದರು? ಸ್ವಲ್ಪ ಗುಪ್ತ ಇಡುತ್ತಾರೆ. ಆದರೆ ಮಧುಬನದವರು ತಿಳಿದುಕೊಂಡಿದ್ದಾರೆ, ಮನರಂಜನೆ ಮಾಡಿ, ತಬ್ಬಿಬ್ಬಾಗಬೇಡಿ. ತಬ್ಬಿಬ್ಬಾಗುವುದು ಅಥವಾ ಮನರಂಜನೆ ಎಂದು ತಿಳಿದು ಮೋಜಿನಲ್ಲಿ ಪಾಸ್ ಆಗುವುದು. ತಬ್ಬಿಬ್ಬಾಗುವುದು ಒಳ್ಳೆಯದ ಅಥವಾ ಪಾಸ್ ಮಾಡಿ ಮೋಜಿನಲ್ಲಿರುವುದು ಒಳ್ಳೆಯದೋ? ಪಾಸ್ ಮಾಡಬೇಕಲ್ಲವೇ? ಪಾಸ್ ಆಗಬೇಕಲ್ಲವೇ? ಪಾಸ್ ಮಾಡಿ. ದೊಡ್ಡ ಮಾತೇನಿದೆ? ಯಾವುದೂ ದೊಡ್ಡ ಮಾತಿಲ್ಲ. ಮಾತನ್ನು ದೊಡ್ಡದನ್ನಾಗಿ ಮಾಡುವುದು ಮತ್ತು ಚಿಕ್ಕದನ್ನಾಗಿ ಮಾಡುವುದು ತಮ್ಮ ಬುದ್ಧಿಯ ಮೇಲಿದೆ. ಯಾರು ಮಾತನ್ನು ದೊಡ್ಡದನ್ನಾಗಿ ಮಾಡುತ್ತಾರೆ ಅವರಿಗಾಗಿ ಅಜ್ಞಾನ ಕಾಲದಲ್ಲಿ ಹೇಳುತ್ತಾರೆ, ಇವರು ಹಗ್ಗವನ್ನು ಹಾವನ್ನಾಗಿ ಮಾಡುವವರಾಗಿದ್ದಾರೆ. ಸಿಂಧಿ ಭಾಷೆಯಲ್ಲಿ ಹೇಳುತ್ತಾರೆ, ನೋರಿಕೋ ನಾಗ್ ಮಾಡುತ್ತಾರೆ. ಇಂತಹ ಆಟವನ್ನು ಮಾಡಬೇಡಿ. ಈಗ ಈ ಆಟ ಸಮಾಪ್ತಿ. ಇಂದು ವಿಶೇಷ ಸಮಾಚಾರವನ್ನಂತೂ ತಿಳಿಸಿದ್ದೀರಲ್ಲವೇ? ಬಾಬ್ದಾದರವರು ಈಗ ಒಂದು ಸಹಜ ಪುರುಷಾರ್ಥ ತಿಳಿಸುತ್ತಾರೆ. ಕಷ್ಟವಲ್ಲ. ಎಲ್ಲರಿಗೂ ಸಂಕಲ್ಪವಿದೆ, ತಂದೆಯ ಸಮಾನರಾಗಬೇಕು ಎಂದು. ಆಗಲೇಬೇಕು. ಪಕ್ಕ ಇದೆಯಲ್ಲವೇ? ವಿದೇಶಿಯರು ಆಗಬೇಕಲ್ಲವೇ? ಟೀಚರ್ಸ್ ಆಗಬೇಕಲ್ಲವೇ? ಇಷ್ಟೊಂದು ಟೀಚರ್ಸ್ ಬಂದಿದ್ದಾರೆ. ವಾಹ್, ಟೀಚರ್ಸ್ದು ಕಮಾಲಾಗಿದೆ. ಬಾಬ್ದಾದರವರು ಇಂದು ಟೀಚರ್ಸ್ನ ಖುಷಿಯ ಸಮಾಚಾರವನ್ನು ತಿಳಿಸಿದರು. ಯಾವ ಖುಷಿಯ ಸಮಾಚಾರ ತಿಳಿಸಿರಿ? ಟೀಚರ್ಸ್ಗೆ ಇಂದು ಸ್ವರ್ಣಿಮ ಬ್ಯಾಡ್ಜ್ ಸಿಕ್ಕಿತು. ಯಾರಿಗೆ ಗೋಲ್ಡನ್ ಬ್ಯಾಡ್ಜ್ ಸಿಕ್ಕಿದೆ? ಕೈ ಎತ್ತಿರಿ. ಪಾಂಡವರಿಗೆ ಸಿಕ್ಕಿದೆಯೇ? ತಂದೆಯ ಜೊತೆಗಾರರಂತೂ ಆಗಬೇಕಲ್ಲವೇ? ಪಾಂಡವ ಬ್ರಹ್ಮ ತಂದೆಯ ಜೊತೆಗಾರರಾಗಿದ್ದಾರೆ. ಅವರಿಗೆ ಬೇರೆ ಪ್ರಕಾರದ ಗೋಲ್ಡನ್ ಬ್ಯಾಡ್ಜ್ ಸಿಕ್ಕಿದೆ. ಪಾಂಡವರಿಗೆ ರಾಯಲ್ ಗೋಲ್ಡ್ ಮೆಡಲ್ ಇದೆ. ಗೋಲ್ಡ್ನ ಮೆಡಲ್ನವರಿಗೆ ಬಾಬ್ದಾದರವರು ಲಕ್ಷ ಕೋಟಿಯಷ್ಟು ಶುಭಾಶಯಗಳು, ಶುಭಾಶಯಗಳು, ಶುಭಾಶಯಗಳು. ಬಾಬ್ದಾದರವರನ್ನು ಯಾವ ದೇಶ ವಿದೇಶದಲ್ಲಿ ಕೇಳುತ್ತಿದ್ದಾರೆ ಮತ್ತು ಗೋಲ್ಡನ್ ಮೆಡಲ್ ಸಿಕ್ಕಿಬಿಟ್ಟಿದೆ. ಅವರೆಲ್ಲರೂ ತಿಳಿಯುತ್ತಾರೆ, ನಮ್ಮೆಲ್ಲರಿಗೂ ಬಾಬ್ದಾದರವರು ಶುಭಾಶಯಗಳನ್ನು ಕೊಟ್ಟಿದ್ದಾರೆ. ಬಲೆ ಪಾಂಡವರಾಗಿದ್ದಾರೆ, ಬಲೆ ಶಕ್ತಿಯರಾಗಿದ್ದಾರೆ. ಯಾವುದೇ ಕಾರ್ಯದ ನಿಮಿತ್ತರನ್ನಾಗಿ ಮಾಡುವಂತವರಿಗೆ, ವಿಶೇಷವಾಗಿ ಈ ದಾದಿಯರು ಪರಿವಾರದಲ್ಲಿರುವವರಿಗೆ ಯಾವುದೇ ವಿಶೇಷತೆಯ ಆಧಾರದ ಮೇಲೆ ಗೋಲ್ಡನ್ ಮೆಡಲ್ ಕೊಡುತ್ತಾರೆ. ಯಾರಿಗೆಲ್ಲ ಯಾವ ವಿಶೇಷತೆಯ ಆಧಾರದ ಮೇಲೆ, ಸಮರ್ಪಣೆಯ ಆಧಾರದ ಮೇಲಿರಬಹುದು. ಯಾವುದೇ ಸೇವೆಯಲ್ಲಿ ವಿಶೇಷ ಮುಂದುವರಿಯುವಂತಹ ದಾದಿಯರ ಮೂಲಕ ಸಹ ಗೋಲ್ಡನ್ ಮೆಡಲ್ ಸಿಕ್ಕಿದೆ. ದೂರದಲ್ಲಿ ಕುಳಿತು ಕೇಳುವಂತಹವರಿಗೂ ಸಹ ಬಹಳ ಬಹಳ ಶುಭಾಶಯಗಳು. ನೀವೆಲ್ಲರೂ ದೂರ ಕುಳಿತು ಮುರುಳಿ ಕೇಳುವಂತಹವರಿಗೆ, ಗೋಲ್ಡನ್ ಮೆಡಲ್ನವರಿಗೆ ಒಂದು ಕೈಯಿನ ಚಪ್ಪಾಳೆ ತಟ್ಟಿರಿ. ಅವರು ನಿಮ್ಮ ಚಪ್ಪಾಳೆ ನೋಡುತ್ತಿದ್ದಾರೆ. ಅವರು ಸಹ ನಗುತ್ತಿದ್ದಾರೆ, ಖುಷಿಯಾಗಿದ್ದಾರೆ. ಬಾಬ್ದಾದರವರು ಸಹಜ ಪುರುಷಾರ್ಥವನ್ನು ತಿಳಿಸುತ್ತಿದ್ದಾರೆ. ಈ ಸಮಯವಂತೂ ಇದ್ದಕ್ಕಿದ್ದಂತೆಯೇ ಆಗುವುದು. 1 ಗಂಟೆಯ ಮೊದಲು ಸಹ ಬಾಬ್ದಾದ ಘೋಷಣೆ ಮಾಡುವುದಿಲ್ಲ, ಮಾಡುವುದಿಲ್ಲ. ನಂಬರ್ ಹೇಗೆ ಆಗುವುದು? ಇದ್ದಕ್ಕಿದ್ದಂತೆ ಆಗಲಿಲ್ಲವೆಂದರೆ ಪೇಪರ್ ಹೇಗೆ ಆಗುವುದು? ಪಾಸ್ ವಿತ್ ಹಾನರ್, ಗೌರವಾನ್ವಿತ ತೇರ್ಗಡೆಯ ಸರ್ಟಿಫಿಕೇಟ್, ಫೈನಲ್ ಸರ್ಟಿಫಿಕೇಟ್ ಅಂತೂ ಇದ್ದಕ್ಕಿದ್ದಂತೆಯೇ ಆಗಬೇಕಾಗಿದೆ. ಅದಕ್ಕಾಗಿ ದಾದಿಯರ ಒಂದು ಸಂಕಲ್ಪ ಬಾಬ್ದಾದರವರ ಹತ್ತಿರ ತಲುಪಿದೆ.
ದಾದಿಯರು ಬಯಸುತ್ತಾರೆ, ಈಗ ಬಾಬ್ದಾದರವರ ಸಾಕ್ಷಾತ್ಕಾರದ ಚಾವಿ ತೆರೆಯಲಿ. ಈಶು ಇವರ ಸಂಕಲ್ಪವಾಗಿದೆ. ನೀವೆಲ್ಲರೂ ಬಯಸುತ್ತೀರಾ? ಬಾಬ್ದಾದರವರು ಚಾವಿಯನ್ನು ತೆರೆಯುವವರೇ ಅಥವಾ ನೀವು ನಿಮಿತ್ತರಾಗುವಿರಾ? ಒಳ್ಳೆಯದು. ಬಾಬ್ದಾದರವರು ಚಾವಿಯನ್ನು ತೆರೆಯುವರು. ಸರಿ ಇದೆ. ಬಾಬ್ದಾದರವರು ಹಾಜಿ ಮಾಡುತ್ತಾರೆ. ಚಪ್ಪಾಳೆ ತಟ್ಟಿದರು. ಮೊದಲು ಪೂರ್ಣ ಕೇಳಿರಿ. ಬಾಬ್ದಾದರವರಿಗೆ ಚಾವಿ ತೆಗೆಯುವುದರಲ್ಲಿ ಏನು ತಡವಿದೆ? ಆದರೆ ಯಾರ ಮೂಲಕ ಮಾಡಿಸುವರು? ಪ್ರತ್ಯಕ್ಷವನ್ನು ಯಾರು ಮಾಡಬೇಕು? ಮಕ್ಕಳಿಗೆ ಅಥವಾ ತಂದೆಗೆ? ತಂದೆಗೂ ತಂದೆಯ ಮೂಲಕ ಮಾಡಬೇಕು. ಏಕೆಂದರೆ ಒಂದು ವೇಳೆ ಜ್ಯೋತಿರ್ಬಿಂದುವಿನ ಸಾಕ್ಷಾತ್ಕಾರವಾದರೂ ಸಹ ಕೆಲವರು ಬಡಪಾಯಿಗಳಲ್ಲವೇ? ಇದು ಏನೆಂದು ತಿಳಿದುಕೊಳ್ಳುವುದಿಲ್ಲ. ಅಂತಿಮದಲ್ಲಿ ಶಕ್ತಿಯರು ಮತ್ತು ಪಾಂಡವ ಮಕ್ಕಳ ಮೂಲಕ ತಂದೆಯ ಪ್ರತ್ಯಕ್ಷವಾಗುತ್ತದೆ. ಬಾಬ್ದಾದರವರು ಇದನ್ನೇ ಹೇಳುತ್ತಿದ್ದಾರೆ. ಯಾವಾಗ ಎಲ್ಲ ಮಕ್ಕಳಿಗೆ ಒಂದೇ ಸಂಕಲ್ಪವಿದೆ, ತಂದೆಯ ಸಮಾನ ಆಗಲೇಬೇಕು. ಇದರಲ್ಲಿ ಬೇರೆ ವಿಚಾರಗಳಿಲ್ಲ ಅಲ್ಲವೇ? ಒಂದೇ ವಿಚಾರ ಇದೆಯಲ್ಲವೇ? ಬ್ರಹ್ಮ ತಂದೆಯನ್ನು ಫಾಲೋ ಮಾಡಿ. ಅಶರೀರಿ ಬಿಂದು ಸ್ವತಃ ಆಗಿಬಿಡುವಿರಿ. ಬ್ರಹ್ಮ ತಂದೆಯೊಂದಿಗೆ ಎಲ್ಲರದು ಪ್ರೀತಿ ಇದೆ. ಎಲ್ಲದಕ್ಕಿಂತ ಹೆಚ್ಚು ನೋಡಲಾಗಿದೆ. ಎಲ್ಲರದು ಪ್ರೀತಿ ಇದೆ. ಆದರೆ ವಿದೇಶಿಯರದು, ಬ್ರಹ್ಮ ತಂದೆಯದು ಬಹಳ ಪ್ರೀತಿ ಇದೆ. ಈ ನೇತ್ರದ ಮೂಲಕ ನೋಡಿಲ್ಲ, ಆದರೆ ಅನುಭವದ ನೇತ್ರದ ಮೂಲಕ ವಿದೇಶಿಯರು ಹೆಚ್ಚಾಗಿ ಬ್ರಹ್ಮ ಬಾಬರವರನ್ನು ನೋಡಿದ್ದಾರೆ ಮತ್ತು ಬಹಳ ಪ್ರೀತಿ ಇದೆ. ಭಾರತದ ಗೋಪಿಕೆಯರು ಗೋಪರು ಇದ್ದಾರೆ. ಆದರೂ ಬಾಬ್ದಾದರವರು ವಿದೇಶಿಯರ ಕೆಲವೊಮ್ಮೆ ಅನುಭವದ ಕಥೆಗಳನ್ನು ತಿಳಿಸುತ್ತಾರೆ. ಭಾರತವಾಸಿಗಳು ಸ್ವಲ್ಪ ಗುಪ್ತವಾಗಿ ಇಡುತ್ತಾರೆ. ಇಷ್ಟೊಂದು ಪ್ರಸಿದ್ಧ ಮಾಡಲು ಸಾಧ್ಯವಿಲ್ಲ, ಗುಪ್ತವಾಗಿ ಇಡುತ್ತಾರೆ. ಈಗ ಪ್ರತ್ಯಕ್ಷ ಮಾಡಿ. ಬಾಕಿ ಭಾರತದಲ್ಲಿಯೂ ಬಹಳ ಒಳ್ಳೆಯವರಿದ್ದಾರೆ. ಇಂತಹ ಗೋಪಿಕೆಯರಿದ್ದಾರೆ. ಒಂದು ವೇಳೆ ಅವರ ಅನುಭವ ಇಂದಿನ ಪ್ರಧಾನಮಂತ್ರಿ ರಾಷ್ಟ್ರಪತಿಯು ಕೇಳಿದರೆ ಅವರ ಕಣ್ಣಿನಿಂದಲೂ ಕಣ್ಣೀರು ಬಂದು ಬಿಡುತ್ತದೆ. ಇಂತಹ ಅನುಭವವಿದೆ. ಆದರೆ ಗುಪ್ತವಾಗಿ ಇಡುತ್ತಾರೆ, ತೆರೆಯುವುದಿಲ್ಲ. ಅವಕಾಶವು ಕಡಿಮೆ ಸಿಗುತ್ತದೆ. ಬಾಬ್ದಾದ ತಿಳಿಸುತ್ತಿದ್ದಾರೆ, ಬ್ರಹ್ಮ ತಂದೆಯೊಂದಿಗೆ ಎಲ್ಲರ ಪ್ರೀತಿ ಇದೆ. ಅದಕ್ಕಾಗಿ ತಮ್ಮನ್ನು ಏನೆಂದು ಹೇಳಿಕೊಳ್ಳುತ್ತೀರಿ? ಬ್ರಹ್ಮಕುಮಾರಿ ಅಥವಾ ಶಿವಕುಮಾರಿ? ಬ್ರಹ್ಮಕುಮಾರಿ ಹೇಳಿಕೊಳ್ಳುತ್ತೀರಲ್ಲವೇ? ಬ್ರಹ್ಮ ತಂದೆಯೊಂದಿಗೆ ಪ್ರೀತಿ ಇದೆ ಅಲ್ಲವೇ? ಅಶರೀರಿಯಾಗುವುದರಲ್ಲಿ ಸ್ವಲ್ಪ ಪರಿಶ್ರಮ ಪಡಬೇಕಾಗುತ್ತದೆ. ಆದರೆ ಬ್ರಹ್ಮ ತಂದೆ ಈಗ ಯಾವ ರೂಪದಲ್ಲಿದ್ದಾರೆ? ಯಾವ ರೂಪದಲ್ಲಿದ್ದಾರೆ ಹೇಳಿ? ಫರಿಷ್ಠಾ ರೂಪದಲ್ಲಿದ್ದಾರೆ. ಬ್ರಹ್ಮರವರೊಂದಿಗೆ ಪ್ರೀತಿ ಎಂದರೆ ಫರಿಷ್ಠಾ ರೂಪದೊಂದಿಗೆ ಪ್ರೀತಿ. ಬಲೆ ಬಿಂದು ಆಗುವುದರಲ್ಲಿ ಕಷ್ಟವಾಗುತ್ತದೆ. ಫರಿಷ್ಠಾ ಆಗುವುದು ಅದಕ್ಕಿಂತಲೂ ಸಹಜವಾಗಿದೆ. ತಿಳಿಸಿರಿ, ಬಿಂದು ರೂಪದಿಂದ ಫರಿಷ್ಠಾ ರೂಪವಂತೂ ಸಹಜವಾಗಿದೆಯಲ್ಲವೇ? ನೀವು ಅಕೌಂಟ್ನ ಕಾರ್ಯ ಮಾಡುತ್ತಾ ಬಿಂದು ಆಗಲು ಸಾಧ್ಯವಿಲ್ಲ. ಫರಿಷ್ಠೆಯಂತೂ ಆಗಬಹುದಲ್ಲವೇ? ಬಿಂದು ರೂಪದಲ್ಲಿ ಕರ್ಮ ಮಾಡುತ್ತಾ ಕೆಲವೊಮ್ಮೆ ವ್ಯಕ್ತ ಶರೀರದಲ್ಲಿ ಬಂದು ಹೋಗಬೇಕಾಗುತ್ತದೆ. ಆದರೆ ಬಾಬ್ದಾದರವರು ನೋಡಿದರು, ವಿಜ್ಞಾನದವರು ಒಂದು ಪ್ರಕಾಶದ ಆಧಾರದಿಂದ ರೋಬೋಟ್ ಯಂತ್ರಮಾನವ ಮಾಡಿದರು. ಕೇಳಿದ್ದೀರಲ್ಲವೇ? ನೋಡಿಲ್ಲವೆಂದರೆ ಕೇಳಿದ್ದೀರಲ್ಲವೇ? ಮಾತೇರು ಕೇಳಿದ್ದೀರಲ್ಲವೇ? ನಿಮಗೆ ಚಿತ್ರ ತೋರಿಸುತ್ತೇವೆ. ಅವರು ಲೈಟ್ನ ಆಧಾರದಿಂದ ರೋಬೋಟ್ ಮಾಡಿದರು ಮತ್ತು ಅದು ಎಲ್ಲ ಕೆಲಸವನ್ನು ಮಾಡುತ್ತದೆ ಮತ್ತು ತೀವ್ರಗತಿಯಿಂದ ಮಾಡುತ್ತದೆ. ಲೈಟ್ನ ಆಧಾರದಿಂದ ಮತ್ತು ವಿಜ್ಞಾನದ ಪ್ರತ್ಯಕ್ಷ ಪ್ರಮಾಣವಾಗಿದೆ. ಬಾಬ್ದಾದ ಹೇಳುತ್ತಾರೆ, ಶಾಂತಿಯ ಶಕ್ತಿಯಿಂದ, ಶಾಂತಿಯ ಲೈಟಿನಿಂದ ನೀವು ಕರ್ಮ ಮಾಡಲು ಸಾಧ್ಯವಿಲ್ಲವೇ? ಮಾಡಲು ಸಾಧ್ಯವಿಲ್ಲವೇ? ಇಂಜಿನಿಯರ್ ಮತ್ತು ವಿಜ್ಞಾನದವರು ಕುಳಿತಿದ್ದೀರಲ್ಲವೇ? ನೀವು ಸಹ ಆತ್ಮಿಕ ರೋಬೋಟ್ನ ಸ್ಥಿತಿ ತಯಾರಿ ಮಾಡಿ. ಯಾವುದಕ್ಕೆ ಹೇಳಲಾಗುತ್ತದೆ? ಆತ್ಮಿಕ ಕರ್ಮಯೋಗಿ, ಫರಿಷ್ಠಾ ಕರ್ಮಯೋಗಿ. ಮೊದಲು ನೀವು ತಯಾರಾಗಿ ಬಿಡಿ. ಇಂಜಿನಿಯರ್ ಅವರು ಇದ್ದೀರಿ, ವಿಜ್ಞಾನದವರು ಇದ್ದೀರಿ ಅಂದಾಗ ಮೊದಲು ನೀವು ಅನುಭವ ಮಾಡಬೇಕು. ಮಾಡುತ್ತೀರಾ? ಮಾಡಬಹುದೇ? ಒಳ್ಳೆಯದು. ಇಂತಹ ಪ್ಲಾನ್ ಮಾಡಿ. ಬಾಬ್ದಾದರವರು ಇಂತಹ ಆತ್ಮೀಕ ನಡೆಯುತ್ತಾ ತಿರುಗಾಡುತ್ತಾ ಕರ್ಮಯೋಗಿ ಫರಿಷ್ಠೆಗಳನ್ನು ನೋಡಲು ಬಯಸುತ್ತಾರೆ. ಅಮೃತ ವೇಳೆಯಲ್ಲಿ ಎದ್ದೇಳಿ ಬಾಬ್ದಾದರವರೊಂದಿಗೆ ಮಿಲನ ಮಾಡಿ.
ಆತ್ಮೀಯ ವಾರ್ತಾಲಾಪ ಮಾಡಿ ವರದಾನವನ್ನು ಪಡೆದುಕೊಳ್ಳಿ. ಏನು ಮಾಡಬೇಕು ಅದನ್ನು ಮಾಡಿ. ಆದರೆ ಬಾಬ್ದಾದರವರಿಂದ ಪ್ರತಿದಿನ ಅಮೃತ ವೇಳೆ ಕರ್ಮಯೋಗಿ ಫರಿಷ್ಠಾಭವದ ವರದಾನವನ್ನು ತೆಗೆದುಕೊಂಡು ನಂತರ ಕೆಲಸ ಕಾರ್ಯಗಳಲ್ಲಿ ಬನ್ನಿ. ಇದು ಆಗಬಹುದೇ? ಈ ಹೊಸ ವರ್ಷದಲ್ಲಿ ಲಕ್ಷ್ಯವನ್ನು ಇಟ್ಟುಕೊಳ್ಳಿ. ಸಂಸ್ಕಾರ ಪರಿವರ್ತನೆ ಸ್ವಯಂನ ಹಾಗೂ ಸಹಯೋಗದ ಮೂಲಕ ಅನ್ಯರದ್ದು ಸಹ. ಯಾವುದೇ ಬಲಹೀನವಿದೆಯೇ? ಸಹಯೋಗ ಕೊಡಿ. ವರ್ಣನೆ ಮಾಡಬೇಡಿ, ವಾತಾವರಣವನ್ನು ಮಾಡಬೇಡಿ, ಸಹಯೋಗ ಕೊಡಿ. ಈ ವರ್ಷದ ವಿಷಯ ಟಾಪಿಕ್ ಆಗಿದೆ ಸಂಸ್ಕಾರ ಪರಿವರ್ತನೆ. ಫರಿಷ್ಠ ಸಂಸ್ಕಾರ, ಬ್ರಹ್ಮ ತಂದೆಯ ಸಮಾನ ಸಂಸ್ಕಾರ. ಸಹಜ ಪುರುಷಾರ್ಥವಿದೆಯೇ ಅಥವಾ ಕಷ್ಟವಿದೆಯೇ? ಸ್ವಲ್ಪ ಸ್ವಲ್ಪ ಕಷ್ಟವಿದೆಯೇ? ಎಂದು ಯಾವುದೇ ಮಾತು ಕಷ್ಟವಾಗುವುದಿಲ್ಲ. ತಮ್ಮ ಬಲಹೀನತೆ ಕಷ್ಟವನ್ನಾಗಿ ಮಾಡಿಬಿಡುತ್ತದೆ. ಅದಕ್ಕೆ ಬಾಬ್ದಾದರವರು ಹೇಳುತ್ತಾರೆ, ಹೇ ಮಾಸ್ಟರ್ ಸರ್ವಶಕ್ತಿವಾನ್ ಮಕ್ಕಳೇ, ಈಗ ಶಕ್ತಿಯರ ವಾಯುಮಂಡಲವನ್ನು ಹರಡಿಸಿ. ಈಗ ವಾಯುಮಂಡಲಕ್ಕೆ ನಿಮ್ಮ ಬಹಳ 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 ಅವಶ್ಯಕತೆ ಇದೆ. ಹೇಗೆ ಇತ್ತೀಚೆಗೆ ವಿಶ್ವದಲ್ಲಿ ಮಾಲಿನ್ಯದ ತೊಂದರೆ ಇದೆ, ಇಂತಹ ವಿಶ್ವದಲ್ಲಿ ಒಂದು ಕ್ಷಣ ಮನಸ್ಸಿನಲ್ಲಿ ಶಾಂತಿ ಸುಖದ ವಾಯುಮಂಡಲದ ಅವಶ್ಯಕತೆ ಇದೆ. ಏಕೆಂದರೆ ಮನಸ್ಸಿನ ಮಾಲಿನ್ಯ ಬಹಳಷ್ಟಿದೆ. ವಾಯು ಮಾಲಿನ್ಯಕ್ಕಿಂತಲೂ ಹೆಚ್ಚಾಗಿದೆ. ಒಳ್ಳೆಯದು. 4 ಕಡೆಯ ಬಾಬ್ದಾದರವರ ಸಮಾನ ಆಗಲೇಬೇಕು. ಲಕ್ಷ್ಯವನ್ನು ಇಟ್ಟುಕೊಳ್ಳಬೇಕು. ನಿಶ್ಚಯ ಬುದ್ಧಿ ವಿಜಯಿ ಆತ್ಮಗಳಿಗೆ ಸದಾ ಹಳೆಯ ಪ್ರಪಂಚ ಮತ್ತು ಹಳೆಯ ಸಂಸ್ಕಾರಗಳನ್ನು ದೃಢ ಸಂಕಲ್ಪದ ಮೂಲಕ ಪರಿವರ್ತನೆ ಮಾಡುವಂತಹ ಮಾಸ್ಟರ್ ಸರ್ವಶಕ್ತಿವಾನ್ ಆತ್ಮರಿಗೆ ಸದಾ ಯಾವುದೇ ಕಾರಣದಿಂದ, ಸಂದರ್ಭಗಳಿಂದ, ಸ್ವಭಾವ ಸಂಸ್ಕಾರದಿಂದ ಬಲಹೀನ ಜೊತೆಗಾರರಿಗೆ, ಆತ್ಮಗಳಿಗೆ ಸಹಯೋಗ ಕೊಡುವಂತಹ ಕಾರಣ ನೋಡುವಂತಹವರಲ್ಲ, ನಿವಾರಣೆ ಮಾಡುವಂತಹವರು. ಇಂತಹ ಸಾಹಸವುಳ್ಳ ಆತ್ಮರಿಗೆ ಸದಾ ಬ್ರಹ್ಮ ತಂದೆಯ ಸ್ನೇಹದ ರಿಟರ್ನ್ ಕೊಡುವಂತಹ ಕರ್ಮಯೋಗಿ ಫರಿಷ್ಠ ಆತ್ಮಗಳಿಗೆ ಬಾಬ್ದಾದರವರ ನೆನಪು, ಪ್ರೀತಿ ಮತ್ತು ನಮಸ್ತೆ. ವರದಾನ: ಶುಭಚಿಂತಕ ಸ್ಥಿತಿಯ ಮುಖಾಂತರ ಸರ್ವರಿಂದ ಸಹಯೋಗ ಪ್ರಾಪ್ತಿ ಮಾಡಿಕೊಳ್ಳುವಂತಹ ಸರ್ವರ ಸ್ನೇಹಿ ಭವ. ಶುಭಚಿಂತಕ ಆತ್ಮರ ಬಗ್ಗೆ ಪ್ರತಿಯೊಬ್ಬರಿಗೂ ಮನಪೂರ್ವಕವಾದ ಸ್ನೇಹ ಉತ್ಪನ್ನವಾಗುತ್ತದೆ ಮತ್ತು ಆ ಸ್ನೇಹವೇ ಸಹಯೋಗಿಯನ್ನಾಗಿ ಮಾಡಿಬಿಡುತ್ತದೆ. ಎಲ್ಲಿ ಸ್ನೇಹವಿರುತ್ತದೆ ಅಲ್ಲಿ ಸಮಯ, ಸಂಪತ್ತು, ಸಹಯೋಗ ಸದಾ ಬಲಿಹಾರಿಯಾಗಲು ತಯಾರಾಗಿರುತ್ತದೆ. ಅಂದರೆ ಶುಭಚಿಂತಕರು ಸ್ನೇಹಿಗಳನ್ನಾಗಿ ಮಾಡಿಕೊಳ್ಳುತ್ತಾರೆ ಮತ್ತು ಸ್ನೇಹ ಎಲ್ಲಾ ಪ್ರಕಾರದ ಸಹಯೋಗದಲ್ಲಿ ಬಲಿಹಾರಿಗಳನ್ನಾಗಿ ಮಾಡುತ್ತದೆ. ಆದ್ದರಿಂದ ಸದಾ ಶುಭ ಚಿಂತನೆಯಿಂದ ಸಂಪನ್ನರಾಗಿ ಮತ್ತು ಶುಭಚಿಂತಕರಾಗಿ ಸರ್ವರನ್ನೂ ಸ್ನೇಹಿ ಸಹಯೋಗಿಗಳನ್ನಾಗಿ ಮಾಡಿ. ಸ್ಲೋಗನ್: ಈ ಸಮಯದಲ್ಲಿ ದಾತರಾದಾಗ ತಮ್ಮ ರಾಜ್ಯದಲ್ಲಿ ಜನ್ಮ ಜನ್ಮಾಂತರ ಎಲ್ಲ ಆತ್ಮರು ಸಂಪನ್ನರಾಗಿರುತ್ತಾರೆ. ಓಂ ಶಾಂತಿ.